ವ್ಲಾಗ್ ಶೂಟ್ ಮಾಡೋಣ, ಏನೇನೆಲ್ಲ ಮಾಡ್ತೀನಿ, ಹೇಗೆಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡೆ. ಬಟ್ ಐ ಕುಡ್ ನಾಟ್ ಡೂ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸ್ಯಾರಿಲಿರೋದು ಕಷ್ಟ ಆಗ್ತಾ ಇದೆ. ನಿಂಗೂ ಪೂರ್ತಿ ಕಷ್ಟ ಆಯ್ತಾ? ಹಲೋ ವಿಸಿ ಪೀಪಲ್, ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ಹಬ್ಬದ ವಿಡಿಯೋ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ, ಬ್ಲಾಗ್ ಶೂಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಏನೂ ಆಗಲಿಲ್ಲ, ಬಿಕಾಸ್ ನನ್ನ ಹಬ್ಬ ಮಾಡೋದು ಡೌಟ್ ಇತ್ತು. ಆ್ಯಕ್ಚುಲಿ ಏನೂ ಮುಂಚಿತವಾಗಿ ಪ್ರಿಪೇರ್ ಆಗಿಲ್ಲ, ಎಲ್ಲ ಈಗಲೇ ರೆಡಿ ಮಾಡ್ಕೊಬೇಕು. ಜಸ್ಟ್ ಎದ್ದು ಸ್ನಾನ ಮಾಡಿ ಕೂತಿದ್ದೀನಿ. ಐ ಆಮ್ ಆಲ್ರೆಡಿ ಟಯರ್ಡ್, ಸೊ ಆದಷ್ಟು ಸಿಂಪಲಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. 2-3 ಡೇಸಿಂದ ಹುಷಾರಿಲ್ಲದೆ ಇದ್ದಿದ್ದ ಕಾರಣ ನಾನೇನು ಪ್ರಿಪೇರ್ ಆಗಿರಲಿಲ್ಲ. ಬಟ್ ಮಾರ್ನಿಂಗ್ ಎದ್ದು ಓಕೆ, ಹೊಸ ವರ್ಷ, ಹೊಸ ಹಬ್ಬ, ಫಸ್ಟ್ ಹಬ್ಬ ಯಾಕೆ ಬಿಡಬೇಕು, ಸಿಂಪಲಾಗಿ ಮಾಡೋಣ ಅಂತ ಹೇಳಿ ನಾನು ಎಲ್ಲರ ಹೆಲ್ಪು ತೊಗೊಂಡು ಈ ಹಬ್ಬ ನಾನು ಚೆನ್ನಾಗಿ ಮುಗಿಸ್ದೆ. ಸೊ ಹೋಗಿ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಡು ಬಂದು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದೆ. ಆ ಟೈಮಲ್ಲಿ ನಂಗೆ ಕಿಶೋರ್ ತೋರಣ ಕಟ್ಕೊಟ್ಟು ಹೆಲ್ಪ್ ಮಾಡ್ದ, ಪಣಿ ಮಗುನ ನೋಡ್ಕೊಂಡು ಹೆಲ್ಪ್ ಮಾಡ್ದ, ಅಮ್ಮ ಅಡುಗೆ ಮಾಡಿ ಹೆಲ್ಪ್ ಮಾಡಿದ್ರು. ಹೀಗೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಹಬ್ಬ ಚೆನ್ನಾಗಾಯ್ತು. ಸೊ ಹೇಗೆ ಮಾಡಿದ್ವಿ ಅನ್ನೋದನ್ನ ನೋಡಿ. ಸೊ ಹೀಗೆ ನಾನು ಶುರು ಮಾಡಿದ ಪೂಜೆನ ನನ್ನ ಮಗು ಮಂಗಳಾರತಿ ಕೊಡೋದ್ರ ಮೂಲಕ ಮುಗಿಸ್ತು. ಸೊ ಈ ಸತಿ ಏನೋ ನನ್ನ ಮಗು ತುಂಬ ಕೋಆಪ್ರೇಟಿವ್ ಆಗಿತ್ತು, ಹೇಳಿದ ಮಾತು ಕೇಳಿತು, ತುಂಬ ಖುಷಿ ಅನ್ನಿಸ್ತು ನನಗೆ ಆ್ಯಕ್ಚುಲಿ. ಪೂಜೆ ಎಲ್ಲ ಮುಗಿಸಿ ತಿಂಡಿಗೋಸ್ಕರ ಅಮ್ಮ ಮನೆಗೆ ಹೋದ್ವಿ. ಅಲ್ಲೂ ದೇವ್ರ ನಮಸ್ಕಾರ ಹಾಕೊಂಡು ತಿಂಡಿ ಮುಗಿಸ್ಕೊಂಡ್ವಿ. ಹ್ಯಾಪಿ ಯುಗಾದಿ. ಜಜ್ಜಿ ಮೊಕ್ಕಮ್ಮ ಚಡಿ ರಾಮ ಜಜ್ಜಿ ಕಾಪಾಡಪ್ಪ ಮಂಚು ಬುದ್ಧಿಯಪ್ಪ ಈಯಪ್ಪ ಆರೋಗ್ಯಮಯಪ್ಪ. ವಿ ಆರ್ ಬ್ಯಾಕ್ ಅಟ್ ಅವರ್ ಹೋಮ್. ಅಮ್ಮ ಮನೆಯಿಂದ ತಿಂಡಿ ಮುಗಿಸ್ಕೊಂಡು ನಮ್ಮ ಮನೆಗೆ ವಾಪಸ್ ಬಂದ್ವಿ. ಕಾಸ್ಟ್ಯೂಮ್ಸ್ ಚೇಂಜ್, ಶಕೆ ಇದೆ, ಅದೇ ಕಾಸ್ಟ್ಯೂಮಲ್ಲಿ ಇರೋದು ಕಷ್ಟ ಆಗ್ತಾ ಇದೆ. ನಿಂಗೂ ಪೂರ್ತಿ ಕಷ್ಟ ಆಯ್ತಾ? ನನಗೆ ಲೈಟಾಗಿ ಕಷ್ಟ ಆಯ್ತು, ಯಾಕಂದ್ರೆ ನನಗೆ ಪ್ಯಾಕೆಟ್ಸ್ ಇರಲಿಲ್ಲ, ಎಲ್ಲ ಫೋನ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಓಕೆ, ಸೊ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಾಯಿತು. ಸೊ ಒಂದನ್ನು ಮಾತ್ರ ಸ್ವಲ್ಪ ಡಿಲೇ ಮಾಡಿ ಇವಾಗ ಮಾಡ್ತಾ ಇದ್ವಿ, ಯಾಕೆಂದರೆ ತುಂಬ ಹಸುವಾಗಿ ಹೋಗಿತ್ತು, ಟೈಮ್ ಜಾಸ್ತಿ ಆಗೋಗಿತ್ತು. ಸೊ ಈಗ ಏನಪ್ಪ ಅಂತಂದರೆ ಈಗ ಪಂಚಾಂಗ ಶ್ರವಣ ಮಾಡ್ತಾ ಇದ್ದೀವಿ ಮಾಡ್ರನ್ ವರ್ಷನಲ್ಲಿ ಟಿವಿಯಲ್ಲಿ. ಹೀಗೆ ಸ್ವಲ್ಪ ಲೇಟ್ ಆದ್ರೂ ಮಿಸ್ ಮಾಡ್ದಿರ ಈ ಸಲ ಪಂಚಾಂಗ ಶ್ರವಣ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಮಧ್ಯಾಹ್ನ ಊಟಕ್ಕೆ ಅಮ್ಮ ಮನೆಗೆ ಹೋಗಿದ್ವಿ, ಒಬ್ಬಟ್ಟೂಟಕ್ಕೆ. ಸೊ ಯಾಪು ಗೊತ್ತು ನನ್ನ ಫೇವ್ರೆಟ್, ಬೇಬಿ ಫೇವ್ರೆಟ್. ಏನ್ ಬೇಬಿ ಏನ್ ತಿಂತಾ ಇದೆ? ಏನ್ ತಿಂತ ಏನ್ ಮೇಸ್ಕೊಂಡ್ ತಿಂತ ನಮ್ಮ ಒಬ್ಬಟ್ಟಿಗೆ? ಪಾಲು ನಯ್ಯೇ. ఎట్లుందన్న? ఎట్లుంది? యమ్మీ బాగుందా? ಊಟ ಆದ್ಮೇಲೆ ಮಗುನ ಮಲಗಿಸ್ಬಿಟ್ಟು ನಾನು ಕಿಶೋರು ರಾಜಾಜಿನಗರಲ್ಲಿರೋ ಸ್ಟಾರ್ ಮೊಬೈಲ್ಸ್ ಅನ್ನೋ ಶಾಪಿಗೆ ಒಂದು ಮೊಬೈಲ್ ಬಗ್ಗೆ ವಿಚಾರಿಸೋಕ್ಕೋಸ್ಕರ ಹೋಗಿದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಆಫರ್ಸ್ ಕೊಡ್ತಾ ಇದ್ದಾರೆ, ಅದಕ್ಕೆ ತಕ್ಕನಂಗೆ ಸಿಕ್ಕಾಪಟ್ಟೆ ಜನ ಜಾತ್ರೆನೂ ಅಲ್ಲೇ ಇದ್ದಾರೆ. ಉಗಾದಿ ಎಲ್ಲಿ ನಡೀತಿತ್ತೋ ಇಲ್ವೋ